ನಮಸ್ಕಾರ. ನಾನು ಸಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 586. ಇವತ್ತಿನ ಕತೆ ರಾಜ ಧರ್ಮದೇವ. ಧರ್ಮಪುರಿ ಅನ್ನೋ ಒಂದು ರಾಜ್ಯ, ಅಲ್ಲಿ ಆಳ್ತಾ ಇದ್ದ ರಾಜನೇ ಧರ್ಮದೇವ. ಹೆಸರಿಗೆ ತಕ್ಕ ಹಾಗೆ ಧರ್ಮಾತ್ಮ. ಆತ ಪ್ರಜೆಗಳನ್ನು ತನ್ನ ಮಕ್ಕಳಾಗೂ ನೋಡ್ಕೊಳ್ತಾ ಇದ್ದ. ಎಲ್ಲೂ ಅನ್ಯಾಯ ಮೋಸ ನಡೀಬಾರ್ದು, ತನ್ನ ಪ್ರಜೆಗಳು ಯಾವತ್ತೂ ಸಹಿತ ನೆಮ್ಮದಿಯಿಂದ ಬಾಳಬೇಕು ಅಂಥೇಳಿ ಶ್ರಮಿಸ್ತಾ ಇದ್ದವನು. ಮಾರುವೇಷದಲ್ಲಿ ಮಂತ್ರಿ ಜೊತೆ ಹೋಗಿ ರಾತ್ರಿ ಹೊತ್ತೆಲ್ಲ ಸುತ್ತಾಡಿ ಆತ ಜನರ ಕಷ್ಟಗಳ ಅರ್ಥಕೊಂಡು ಅವರಿಗೆ ಏನು ಬೇಕೋ ಅನುಕೂಲ ಮಾಡಿಕೊಡ್ತಿದ್ದ. ನೀರಾವರಿ ಅನುಕೂಲ ಮಾಡಿಕೊಟ್ಟಿದ್ದಾನೆ ರೈತರಿಗೆ, ಕಾರ್ಮಿಕರಿಗೆ ಬೇಕಾದಷ್ಟು ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾನೆ. ಜೊತೆಗೆ ಮಠ ಮಂದಿರಗಳಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇದೆ. ಯಾರೇ ಬಡವರಿಗೆ ಹೋದರೂ ಅನ್ನಛತ್ರ ಇದೆ, ಪ್ರವಾಸಿ ಮಂದಿರಗಳಿದೆ, ಅರವಟ್ಟಿಗೆಗಳಿದೆ, ಎಲ್ಲ ರೀತಿಯ ಅನುಕೂಲ ಇದೆ. ಮತ್ತು ತೆರಿಗೆ ಪ್ರಮಾಣವೂ ಸಹಿತ ಕಮ್ಮಿ. ರಾಜನ ಹತ್ರ ಬಲಿಷ್ಠ ಸೇನೆ ಇದ್ದಿದ್ದರಿಂದ ಶತ್ರುಗಳ ಕಡೆ ತಿರುಗೇ ನೋಡ್ತಿರ್ಲಿಲ್ಲ. ಭಾಳ ಶೂರ ನಮ್ಮ ಧರ್ಮದೇವ. ಅವನಿಗೆ ಒಂದೇ ಚಿಂತೆ ಇದ್ದಿದ್ದೇನಪ್ಪ ಅಂದರೆ, ತನ್ನ ರಾಜ್ಯದಲ್ಲಿ ಅನ್ಯಾಯ ಮೋಸ ಆಗಬಾರ್ದು, ಕಳ್ಳರು ಕಾಕರು ಬಾಲ ಬಿಚ್ಚಬಾರ್ದು, ಜನರು ನೆಮ್ಮದಿಯಾಗಿರಬೇಕು. ಹಾಗಾಗಿ ನ್ಯಾಯ ತೀರ್ಮಾನ ಮಾಡುವ ನ್ಯಾಯಾಲಯ ಜನರಿಗೆ ಸರಿಯಾದ ನ್ಯಾಯ ಕೊಡಬೇಕು ಅಂಥೇಳಿ ಭಾಳ ಆಸೆ ಇತ್ತು. ಹಾಗಾಗಿ ಏನು ಮಾಡ್ತಾ, ಎಲ್ಲ ನ್ಯಾಯ ತೀರ್ಮಾನ ರಾಜ್ಯಸಭೆಯಲ್ಲಿ ತಾನೇ ಮಾಡೋಕ್ಕಾಗಲ್ಲ ಅಂಥೇಳಿ ಆತ ತನ್ನ ರಾಜ್ಯದ 4 ದಿಕ್ಕುಗಳಲ್ಲೂ 4 ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ. ಮಂತ್ರಿ ಹೇಳಿದ್ದ, ನೋಡು ಮಂತ್ರಿ, ನನ್ನ ಆಸೆ ಇದು, ಜನರಿಗೆ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇರಬೇಕು. ತೀರ್ಪು ಕೊಟ್ಟರೆ ಹೇಗಿರಬೇಕು, 4 ಜನ ಮೆಚ್ಚೋ ಹಾಗಿರಬೇಕು, ಯಾರು ಟೀಕೆ ಮಾಡಬಾರ್ದು, ಹಾಗಿರಬೇಕು ಅಂತ ನ್ಯಾಯಾಧೀಶರು ಆಯ್ಕೆ ಮಾಡು ಅಂತ ಹೇಳಿದ್ದ. ಆದರೆ ಏನಾಗಿಬಿಟ್ಟಿದೆ, ಇಲ್ಲಿ 4 ನ್ಯಾಯಾಲಯಗಳು ಕೆಲಸ ಮಾಡ್ತಾ ಇದ್ರು ಸಹಿತ ಒಂದು ದಕ್ಷಿಣ ದಿಕ್ಕಿನಲ್ಲಿ ನ್ಯಾಯಾಲಯ ಒಂದು ಎಡವಟ್ಟು ಮಾಡಿಬಿಡ್ತು. ಅದು ರಾಜ್ಯದಲ್ಲೆಲ್ಲ ಗುಲ್ಲಾಗಿಬಿಡ್ತು. ಅದಾಗಿದ್ದು ಇಷ್ಟೆ. ಕೃಷ್ಣಪ್ಪ ಅಂಥೇಳಿ ಒಬ್ಬ ಅಗಸನ ಕೆಲಸ ಏನು, ಅವನ ಮನೆಗೆ ಎಲ್ಲರೂ ಸಹಿತ ತಮ್ಮ ಕೊಳೆಯಾಗಿದ್ದ ಬಟ್ಟೆ ತಂದು ಕೊಡ್ತಾರೆ, ಅಥವಾ ಇವನೇ ಹೋಗಿ ಅವರಿಂದ ಸಂಗ್ರಹ ಮಾಡ್ಕೊಂಡ್ಬರ್ತಾನೆ. ಬೆಳಗ್ಗೆ ಬೇಗ ಎದ್ದು ಅದು ದೊಡ್ಡ ಕೊಳೆಯಾದ ಬಟ್ಟೆಗಳು ಹೊರಗೆ ಕಟ್ಕೊಂಡು ಒಂದು ಕತ್ತೆ ಸಾಕ್ಕೊಂಡಿರ್ತಾನೆ. ಕತ್ತೆ ಮೇಲೆ ಹೇರ್ಕೊಂಡು ಹೋಗ್ತಾನೆ. ಕೆರೆನೋ ಹೊಳೆ ಇದ್ರೆ ಅಲ್ಲೇ ಏನು ಮಾಡ್ತಾನೆ, ಚೆನ್ನಾಗಿ ಒಗಿತಾನೆ, ಅದನ್ನೆಲ್ಲ ಒಣ ಹಾಕ್ತಾನೆ. ಮನೆಯಿಂದ ತೊಗೊಂಡು ಹೋಗಿದ್ದೇನೋ ಒಂದಿಷ್ಟು ಊಟ ಮಾಡಿರ್ತಾನೆ. ಬಿಸಿಲೆಲ್ಲ ಇಳಿಯೋಷ್ಟೊತ್ತಿಗೆ ಬಟ್ಟೆ ಎಲ್ಲನೂ ಮಡಿಚಿಕೊಂಡು ಕತ್ತೆ ಮೇಲೆ ಹಾಕಿ ತಗೊಂಬಂದು ಬಿಡ್ತಾನೆ. ಇದು ಅವನ ಕೆಲಸ. ನಮ್ಮ ಕೃಷ್ಣಪ್ಪನೂ ಅದೇ ಕೆಲಸ ಮಾಡ್ತಿದ್ದ. ಕೃಷ್ಣಪ್ಪನಿಗೆ ಕತ್ತೆನ ಇತ್ತು, ಆದರೆ ಅದಕ್ಕೆ ಹುಲ್ಲು ಹುಳ್ಳಿ ಯಾವತ್ತೂ ಕೊಡ್ತಿರ್ಲಿಲ್ಲ. ಕತ್ತೆ ಅಂತ ಕತ್ತೆ ಚಾಕರಿ ಮಾಡಿಸ್ಕೊಳ್ಳೋನು. ಸಾಯಂಕಾಲ ಆದ್ಮೇಲೆ ಅದ್ರ ಮೇಲೆ 2 ಹೊತ್ತು ಹೋಗಿ ಮೇಯ್ಕೊಂಬ ಹೋಗೋದು ಬಿಟ್ಬಿಡೋನು. ಬೆಳಗ್ಗೆ ಅಷ್ಟೊತ್ತಿಗೆ ಅದು ಬಂದು ಬಿಡಬೇಕು. ಇಲ್ಲೇ ಎಲ್ಲಿ ಹೋಗಿದ್ರು ಅದಕ್ಕೆ ಹೊಡೆದು ಎಳ್ಕೊಂಬಂದು ಅದ್ರ ಹತ್ರ ಕೆಲಸ ಮಾಡ್ತವ್ರು. ಈತ ಸಾಯಂಕಾಲ ಏನು ಮಾಡೋನು, ಈ ಬರ್ತಿದ್ದ ಹಾಗೇನೆ ಒಂದು ಸ್ನೇಹಿತರ ಜೊತೆ ಹರಟೆ ಹೊಡಿಯೋಕ್ಕೆ ಹೋಗೋದು, ಎಣ್ಣೆ ಹೊಡೆಯೋಕ್ಕೆ ಹೋಗೋದು, ಇವೆಲ್ಲ ಅವನ ಅಭ್ಯಾಸ. ಒಂದಿನ ಏನಾಗಿದೆ, ಕೃಷ್ಣಪ್ಪ ಹೀಗೆ ಕತ್ತೆ ಹತ್ರ ಹೊರಿಸ್ಕೊಂಡು ಹೋದ ಬಟ್ಟೆಯನ್ನು. ಅದಕ್ಕೆಲ್ಲ ಬಿಟ್ಟ. ತಾನು ಬಟ್ಟೆ ಒಗೆದ, ಊಟ ಮಾಡ್ದ, ಮಲ್ಕೊಂಡಿದ್ದ. ಬಟ್ಟೆ ಎಲ್ಲ ಒಣಗಿತ್ತು, ಒಗಿಸ್ಕೊಂಡು ಬಂದು ಸಾಯಂಕಾಲ ಅಷ್ಟೊತ್ತಿಗೆ ಬಂದೇ ಬಿಟ್ಟಿಯಾನ ಮನೆಗೆ. ಕತ್ತೆಗೆ ಮಾಮೂಲಿಯನ್ನು ಒದ್ದು ಓಡಿಸಿ ತನ್ನ ಪಾಡಿಗೆ ತನ್ನ ಸ್ನೇಹಿತರ ಜೊತೆಗೆ ಹರಟೆ ಹೊಡಿಯೋಕ್ಕೆ ಎಣ್ಣೆ ಹೊಡಿಯೋಕ್ಕೆ ಹೋಗಿಬಿಟ್ಟ. ಇಲ್ಲೇನಾಗಿದೆ, ಕತ್ತೆ ಪಾಪ ಕೆರೆ ಹತ್ರ ಬೇಸಿಗೆ ನೀರಿದೆ ಹೊರತು ದಡದಲ್ಲೆಲ್ಲ ಹುಲ್ಲೆ ಬೆಳೆದಿಲ್ಲ. ಅದಕ್ಕೆ ಹಸುವು ಇವನೇನು ಹಾಕಲ್ಲ, ದುಡಿಸ್ಕೊಳ್ತಾನೆ. ಏನು ಮಾಡಲಿ ಅಂತ ಹಿಂಗೆ ಹೋಗ್ತಾ ಇರಬೇಕಾದ್ರೆ ನೋಡ್ತು ಯಾವುದೋ ಮನೆ. ಅದಕ್ಕೆ ಬೇಲಿ ಇದೆ, ಬೇಲಿ ಜೊತೆಗೆ ಬಾಗಿಲು ಇದೆ. ಅಲ್ಲಿ ಊರು ಹುಲ್ಲು ನೋಡ್ಬಿಡ್ತು. ಇದಕ್ಕೆ ಹಿಂಗೂ ಮಾಡ್ಕೊಂಡು ಒಳಗಡೆ ಹೋಗ್ಬಿಡ್ತು, ಮೇಯಕ್ಕೆ ಶುರು ಮಾಡ್ಬಿಡ್ತು. ಅದೇನಾಗಿದೆ, ಆ ಊರಿನಲ್ಲಿ ಗಣಪತಿ ದೇವಸ್ಥಾನ ಅರ್ಚಕ ಕೇಶವ ಶರ್ಮನ ಮನೆ. ಆತ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಕ್ಕೆ ಬೇಕು ಅಂಥೇಳಿ ಬಿಲ್ಲು ಪತ್ರೆ ಇರ್ಬೋದು, ಈ ಕಡೆ ತುಳಸಿ ಗಿಡ ಇರ್ಬೋದು, ಜೊತೆಗೆ ಏನದು ದುರ್ವೆ ಗರಿಕೆ ಹುಲ್ಲುಗಳನ್ನೆಲ್ಲ ಚೆನ್ನಾಗಿ ಬೆಳೆಸಿ ಬಾವಿಯಿಂದ ನೀರು ಸೇರಿ ಈ ಥರ ಆರೈಕೆ ಮಾಡಿದ್ದ ತೋಟ. ಇದಕ್ಕೇನು ಗೊತ್ತು, ಕತ್ತೆ ಅಪ್ಪ ಮುಂಡೆಲ್ಲ ಪ್ರಾಣಿ ಹೋಯ್ತು, ಗಬ ಮೇಯಕ್ಕೆ ಶುರು ಮಾಡಿಬಿಡ್ತು. ಹೊಟ್ಟೆಗೆ ಏನು ಇರಲಿಲ್ಲ, ಬಡಕಲಾಗಿತ್ತು, ತಿಂತಾನೇ ಇತ್ತು. ಅಷ್ಟೊತ್ತಿಗೆ ತುಂಬು ಗರ್ಭಿಣಿಯಾದಂಥ ನಮ್ಮ ಕೇಶವಚರ್ಮನ ಹೆಂಡತಿ ನೋಡ್ಬಿಟ್ಲು. ಅಯ್ಯೋಯ್ಯೋ, ಏನಿದು ಪೂಜೆಗೆ ಗರಿಕೆ ಇಲ್ದಂಗಾಗತ್ತೆ, ತುಳಸಿ ಇಲ್ದಂಗಾಗತ್ತೆ, ಈ ದುಡ್ಡು ಕತ್ತೆ ಬಂದು ಹಾಯ್ ಅಂತ ಕೂಗಿದ್ಲು. ಅದು ತಿಂತಾನೆ ಹೋಗ್ತಾನೆ ಇಲ್ಲ. ಸಿಟ್ಟತ್ತೇನು ಮಾಡಿದ್ಲು, 2 ಕೋಲ್ ತೆಗೆದು ಒಗಾಸಿದ್ಲು. ಅದು ಹೋಗಲೇ ಇಲ್ಲ. ಜೊತೆಗೆ ಒಂದು ಕೋಲ್ ತೊಗೊಂಡು ಗರ್ಜನೆ ಮಾಡಿ ಜೋರಾಗಿ ಒಗಾಸ್ಬಿಟ್ಲು. ಇದು ಕಾಯ್ಕೊಂಡು ಏನು ನುಸುಳಿತ್ತಲ್ಲ, ಆ ಬಾಗಿಲಿಂದ ಹೊರಗಡೆ ಬಂದು ಓಡೋಗೋಯ್ತು. ಅಲ್ಲಿ ಯಾವುದೋ ಗುಂಡಾಗಿ ಬಿದ್ದೇ ಬಿಡ್ತು.
ಇವಳು ಅಲ್ಲೇ ನಿಂತು ನೋಡ್ತಾಳೆ, ಹಾಳಾಗಿ ಹೋಗಲಿ ಅಂತೇಳಿ ಒಳಗಡೆ ಬಂದ್ಲು. ಕತ್ತೆ ಏನಾಗಿದೆ, ಇವಳು ಹೊಡೆದಿದ್ದಕ್ಕೇನೂ ಆಗಿಲ್ಲ, ಅವಸರದಲ್ಲಿ ಹೊರಗಡೆ ಓಡೋಗ್ಕೊಳ್ತಾ ಅಲ್ಲಿ ಗುಂಡಿಲಿ ಬಿದ್ದು ಅದು ಕಾಲೆಲ್ಲ ಕಾಯಾಗೆ ಕಾಲು ಮುರ್ಕೊಂಡಾಗ ಹೊಯ್ಕೊಳ್ತಾ ಇದೆ. ಈ ವಿಷಯ ಯಾರೋ ಕೃಷ್ಣಪ್ಪನಿಗೆ ಹೇಳಿದರು, ನೀನು ಕತ್ತೆ ನೋಡಪ್ಪ ಅಲ್ಲೆಲ್ಲ ಗುಂಡಿಯಾಗಿ ಬಿದ್ದಿದೆ ಹೊಯ್ಕಂತ ಇದೆ. ಇವನು ಬಂದು ನೋಡ್ತಾನೆ, ಕತ್ತೆ ಕಾಲಿಗೆ ಗಾಯ ಆಗಿದೆ, ಗುಂಡಿಲಿದೆ, ಈಗ ಮುರಿದಿದ್ದು ಹೋಯ್ತು, ಏನಪ್ಪ ಇದು, ನಾಳೆ ನನ್ನ ಗತಿ ಏನು, ಬಟ್ಟೆ ಹೊರವ್ರು ಯಾರೋ ಅಂತೇಳಿ ಯಾರು ಅಂದಾಗ ಹಿಂಗೆ ಅಂತ ಗೊತ್ತಾಯಿತು. ಕೇಶವ ಶರ್ಮನ ಹೆಂಡತಿ ಓಡ್ತಿದ್ಲು, ಹೊಡೆದ್ಲು. ಇವನೇನು ಮಾಡಿ ಸಿಟ್ಟು ಹಾಕ್ತು, ಅವ್ನು ಕೋಲ್ ತಗೊಂಡು ಕೇಶವ ಶರ್ಮನ ಹೆಂಡತಿ ಮೇಲೆ ಹೂ ಅಂತ ಕೂಗಾಡಕ್ಕೆ ಶುರು ಮಾಡಿಬಿಟ್ಟು, ಅಪ್ಪ ನಿನ್ನ ಕತ್ತೆನ ನೀನು ಕಟ್ಟು ಹಾಕ್ಕೊಳ್ಳೋದು ಬಿಟ್ಟು ನಮ್ಮನೆಯಲ್ಲಿ ದೇವರ ಪೂಜೆಗೆ ಏನು ಬೆಳೆಸಿದ್ದು ದೂರ್ವೆ ತುಳಸಿ ಇವೆಲ್ಲ ತಿಂದು ಹೋದ್ರೆ ಬಿಡ್ತೀವ, ಓಡಿಸಿದ್ದು ಹೌದು ಅಂದು. ಇಲ್ಲ ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂಥೇಳಿ ತನ್ನ ಇತಿಮಿತಿಯನ್ನು ಮರೆತು ಗರ್ಭಿಣಿ ಸ್ತ್ರೀ ಅನ್ನೋದನ್ನು ಮರ್ತೇನು ಮಾಡಿಬಿಟ್ಟ, ಅವಳು ಕೋಲ್ನಿಂದ ಅವಳಿಗೆ ಹೊಡೆದು ಬಿಟ್ಟ. ಅವಳು ಗಾಬರಿಯಾಗಿ ಕೆಳಗಡೆ ಬಿದ್ದು 9 ತಿಂಗಳು ಗರ್ಭಿಣಿ ಗರ್ಭಪಾತ ಆಗಿಬಿಡ್ತು. ಇವನು ಬೈಕಂಡು ಈ ಕಡೆ ಬಂದೇ ಬಿಟ್ಟ. ಕತ್ತೆನ ಹಂಗುಂಗು ಎತ್ಕೊಂಡು ಮನೆಗೆ ತಂದು ಅದಕ್ಕೇನು ಔಷಧಿ ಹಚ್ಚಿ ಉಪಚಾರ ಮಾಡ್ತಿದ್ದ. ಅಷ್ಟಕ್ಕೆ ಬಿಡದೆ ತನ್ನಿಂದ ಏನು ಅನಾಹುತ ಆಗಿದೆ ಮರೆತು ನ್ಯಾಯಾಲಯಕ್ಕೆ ಬಂದು ದೂರು ಕೊಟ್ಟ. ಅದೇ ದಕ್ಷಿಣ ದಿಕ್ಕದಲ್ಲಿ ಇದ್ದಿದ್ದು ನ್ಯಾಯಾಲಯ. ಮಹಾಸ್ವಾಮಿ ನೋಡಿ, ನಾನು ಬಡವ ಅಗಸ, ಕತ್ತೆ ಸಾಕ್ಕೊಂಡಿದ್ದೆ, ನಾನು ಬಟ್ಟೆಯನ್ನು ಒಗೆದುಕೊಂಡು ಜೀವನ ಮಾಡೋನು. ಕತ್ತೆಗೆ ನೋಡಿ ಆ ದುಷ್ಟ ಹೆಂಗಸು ಅದಕ್ಕೆ ಕಾಲು ಮುರಿದು ಬಿಟ್ಟಿದ್ದಾಳೆ ಹೊಡೆದು. ಪಾಪ ಅದಕ್ಕೇನು ಗೊತ್ತಾಗುತ್ತೇನು, ಹೋಗಿದೆ, ಅದು ಓಡಿಸ್ಬೇಕು, ಕಾಲು ಮುರಿದು ಬಿಟ್ಟಿದ್ದಾಳೆ ನೋಡಿ. ಕಾಲು ಮುರಿದಿರೋದ್ರಿಂದ ನನ್ನ ಕೈ ಮುರಿದಂಗೆ ನನಗೆ ಉಪವಾಸ ಸಾಯಬೇಕು. ಜೊತೆಗೆ ಈ ಊರಿನಲ್ಲಿ ಯಾರಿಗೂ ಸಹಿತ ಬಟ್ಟೆ ಶುಚಿ ಮಾಡೋಕ್ಕೆ ಇಲ್ಲ, ನಾನು ಹೊತ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲರೂ ಕೊಳೆ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕಾಗತ್ತೆ, ದಯವಿಟ್ಟು ನನಗೆ ನ್ಯಾಯ ದೊರಕಿಸಿ ಅಂತ ಕೈ ಮುಗಿದ್ಬಿಟ್ಟೆ. ನ್ಯಾಯಾಧೀಶ ಹೋ ಸರಿ ಇದೆ ಅವ್ನು ಎಲ್ಲ ಹೇಳಿದೆಲ್ಲ ಪರಿಶೀಲನೆ ಮಾಡ್ದ. ಕತ್ತೆನೂ ಅಲ್ಲಿ ಕರ್ಕೊಂಬರ್ಬಿಟ್ಟಿದ್ದ. ಕತ್ತೆನೂ ಅಯ್ಯೋ ಪಾಪ ಅಂದ್ಬಿಟ್ಟು ತಕ್ಷಣ ಸೇವಕನ ಕಳಿಸಿ ಕೇಶವ ಶರ್ಮನನ್ನು ನ್ಯಾಯಾಲಯಕ್ಕೆ ಕರ್ಸ್ಕೊಂಡ. ಏನ್ರಿ ಕೇಶವ ಶರ್ಮರೇ, ಹಿಂಗೆ ಮಾಡ್ಬೋದಾ, ನಿಮ್ಮ ಹೆಂಡತಿ ಹಿಂಗೆ ಮಾಡಿದ್ದಾರೆ ನೋಡಿ, ಅಗಸದ ಕತ್ತೆ ಕಾಲು ಮುರಿದು ಹೋಗಿದೆ, ಹಿಂಗಾಗಿದೆ ಹಂಗಾಗಿ ಹೋ ನಿಮಗೆ ಶಿಕ್ಷೆ ಕೊಡ್ತೀವಿ ಹಂಗೆ ಹಿಂಗೆ ಬಿಟ್ಟು. ಆ ಕೇಶವ ಶರ್ಮ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿದ್ರು, ಮಹಾಸ್ವಾಮಿ ಈ ಕೃಷ್ಣಪ್ಪ ಹೇಳ್ತಾ ಇರೋದು ಅರ್ಧ ಸತ್ಯ, ಪೂರ್ಣ ಸತ್ಯ ಅಲ್ಲ. ನೋಡಿ, ಇವನಿಂದ ನನಗೆ ದೊಡ್ಡ ನಷ್ಟ ಆಗಿದೆ, ನೋವಾಗಿದೆ, ಕಷ್ಟ ಆಗಿದೆ. ಈತ ಕತ್ತೆ ಇವಂದಾದ್ಮೇಲೆ ಕತ್ತೆಯನ್ನು ಜೋಪಾನವಾಗಿ ನೋಡ್ಕೊಳ್ಬೇಕಾಗಿ ಜವಾಬ್ದಾರಿ ಅವಂದು. ಕತ್ತೆಗೆ ಹೊಡೆತುಂಬಾಗಲೇ ಬಡಕಲಾಗಿ ಎಲ್ಲೆಲ್ಲೋ ಬಂದು ಎಲ್ಲೆಲ್ಲೋ ನುಗ್ಗಿ ಈ ಥರ ಬಿದ್ದು ಕಾಲು ಮುರ್ಕೊಂಡಿರೋದು. ಇದು ನಾವು ನೆಪ ಮಾತ್ರ. ನೋಡಿ, ನಾವು ದೇವತಾ ಪೂಜೆಗೆ ಅಂತ ಇಷ್ಟೆಲ್ಲ ಮಾಡಿ ಶ್ರದ್ಧೆಯಿಂದ ಮಾಡಬೇಕಾದ್ರೆ ಇದೆಲ್ಲ ತಿಂದು ಹೋದರೆ ದೇವತಾ ಪೂಜೆ ವಿಘ್ನ ಆದರೆ ಶ್ರದ್ಧೆಯಿಂದ ಮಾಡೋಕ್ಕಾಗಲ್ಲ, ಮಳೆ ಬೆಳೆ ಆಗಲ್ಲ, ಜನಕ್ಕೆ ಕಷ್ಟ. ನಾನು ಇದನ್ನು 4 ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡ್ತಿರೋದು. ನೋಡಿ, 10 ವರ್ಷ ಆಗಿತ್ತು ನಮ್ಮ ಮದುವೆ ಆಗಿ. ದೇವರ ಅನುಗ್ರಹ, ನನ್ನ ಹೆಂಡತಿ ಗರ್ಭಿಣಿಯಾಗಿದ್ಲು. ಈ ದುಷ್ಟ ಬಂದು ಹೆಣ್ಣು ಅಂತಲೂ ಗೊತ್ತಾಗದೆ ಅಸಭ್ಯವ ಮಾತಾಡಿ ಅವಳಿಗೆ ಕೋಲಿನಿಂದ ಹೊಡೆದು ಬೀಳಿಸ್ದ. ನನ್ನ ಹೆಂಡತಿ ಗರ್ಭಿಣಿ ಗರ್ಭಪಾತ ಆಗೋಯ್ತು. ನನ್ನ ವಂಶ ಬೆಳಿಬೇಕಾಗಿ ಮುರಿದುಕೊಂಡು ಹೋಯಿತು. ಈತ ಪರಮನೀಚ, ಇವನಿಗೆ ನೀವು ಶಿಕ್ಷೆ ಕೊಡಬೇಕು, ನನಗೆ ನ್ಯಾಯ ಕೊಡ್ತೀನಿ ಅಂತ ಅವನು ಕೇಳ್ಕೊಂಡ. ನ್ಯಾಯಾಧೀಶ ನೋಡ್ದ, ಅರೆ ಇವನು ಹೇಳಿದ್ರಲ್ಲೂ ಸತ್ಯ ಇದೆ, ಇವನು ಹೇಳಿದ್ರು ಸತ್ಯ ಇದೆ, ಇವನಿಗೂ ಅನ್ಯಾಯ ಇದೆ, ಏನು ನ್ಯಾಯ ಕೊಡ್ತೀನಿ ನಾನು, ಯಾರು ಒಳ್ಳೆ ನ್ಯಾಯ ಕೊಡ್ತೀನಿ ಅಂಥೇಳಿ ಸಾಯಂಕಾಲಕ್ಕೆ ಅಂತ ಸಾಯಂಕಾಲ ತನಕ ಕಾಯ್ತಾ ಸಾಯಂಕಾಲ ತೀರ್ಪೋದೇ ಬಿಟ್ಟ. ಏನು ಅವನು ನ್ಯಾಯ ತೀರ್ಮಾನ ನೋಡಿ ಅಲ್ಲಿದ್ದವರೆಲ್ಲ ಬಾಯಿ ಬಡ್ಕೊಳ್ಳೋಂಗೆ ಆಗಿಬಿಡ್ತು. ಈ ನಮ್ಮ ಕೃಷ್ಣಪ್ಪನ ಕತ್ತೆ ಕೇಶವ ಶರ್ಮರ ಮನೆ ಕಡೆ ಹೋದಾಗ ಅವರ ಹೆಂಡತಿ ಕತ್ತೆ ಮೇಲೆ ಹಲ್ಲೆ ಮಾಡಿರೋದ್ರಿಂದ ಬೆದರಿಸೋದ್ರಿಂದ ಅದು ಗುಂಡಿಲಿದ್ದು ಕಾಲು ಮುರ್ಕೊಂಡಿದೆ. ಹಾಗಾಗಿ ನಮ್ಮ ಅಗಸ ಕೃಷ್ಣಪ್ಪನಿಗೆ ಕೈ ಮುರಿದಂಗಾಗಿದೆ, ಅವನು ಬಟ್ಟೆಯನ್ನು ಹೋರೋಕ್ಕಿಲ್ಲ, ಅವನಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಈ ಕತ್ತೆಗೆ ಕಾಲು ಸರಿಯಾಗೋ ತನಕನೂ ಕೇಶವ ಶರ್ಮ ದಿನ ಅಗಸನ ಮನೆಯಲ್ಲಿದ್ದು ಬಟ್ಟೆಯನ್ನು ಕೆರೆಗೆ ಹೊತ್ಕೊಂಡು ಹೋಗುವ ಕತ್ತೆ ಕೆಲಸ ಅವನು ಮಾಡಬೇಕು, ಇದು ಆಜ್ಞೆ. ಅಲ್ಲಿದ್ದವರು ಅಯ್ಯೋ ಹುಚ್ಚ ಅಂತ ಬೈದರು. ನೋಡಿ, ಎರಡನೇದು ಕೇಳಿ, ಕೇಶವ ಶರ್ಮನ ಹೆಂಡತಿಯ ಮೇಲೆ ಹಲ್ಲೆ ಮಾಡಿ ಅವಳಿಗೆ ಹೊಡೆದು ಗರ್ಭಪಾತಕ್ಕೆ ಕಾರಣ ಆಗಿರೋನು ಈ ಕೃಷ್ಣಪ್ಪ ಅಗಸ. ಹಾಗಾಗಿ ಈ ನಷ್ಟ ಕಟ್ಕೊಡ್ಬೇಕಾಗಿ ಏನು ಮಾಡಬೇಕು, ಈ ಕೇಶವ ಶರ್ಮ ಹೆಂಡತಿಯನ್ನು ಇವನೇ ಬಸರಿ ಮಾಡಿ ಮತ್ತೆ ಈ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಆಜ್ಞೆ ಮಾಡಿಬಿಟ್ಟ. ಅದು ಕೇಳಿ ಎಲ್ಲ ಎದೆ ಹೊಡೆದು, ಮಾನ ಮರ್ಯಾದೆ ಇದೆಯಾ, ಅವನು ಮನುಷ್ಯನ, ನ್ಯಾಯಾಧೀಶನ, ಅಯ್ಯೋ ನಮ್ಮ ಧರ್ಮದೇವರ ಆಡಳಿತದಲ್ಲಿ ಇಂಥದ ಅಂದ್ಕೊಂಡ್ರು. ಕೇಶವ ಶರ್ಮನಿಗೆ ಭಾಳ ಅಸಹ್ಯ, ನಾಚಿಕೆ ಆಯಿತು. ಕಿವಿಲಿ ಇಂಥ ಮಾತು ಕೇಳಬಾರ್ದು. ಹೋದ, ಗಂಡ ಹೆಂಡತಿ ಇಬ್ಬರು ಮನನೊಂದವರು ನೇಣು ಹಾಕೊಂಡು ಪ್ರಾಣ ಬಿಟ್ಟೇ. ಊರು ತುಂಬ ಇದೇ ವಿಷಯ ಹರಡ ಬಿಡ್ತು. ರಾಜನಿಗೆ ಗೊತ್ತಾಯಿತು, ಎದೆ ಹೊಡೆದು ಬಿಡ್ತು. ಅಯ್ಯಯ್ಯೋ, ನಾನು ಪ್ರಜೆಗಳಿಗೆ ನ್ಯಾಯ ಸಿಗಲಿ ಅಂತ ಮಾಡಿದರೆ ಈತ ದುಷ್ಟ ನ್ಯಾಯಾಧೀಶ ಹಿಂಗೆ ಮಾಡಿದ್ನ ಅಂಥೇಳಿ ಸೇನಾಧಿಪತಿ ಕಳಿಸಿ ಅವನು ಸಾರೆ ಹಿಡ್ಕೊಂಬಂದು ರಾಜ್ಯಸಭೆ ನಿಲ್ಲಿಸ್ದ. ಹುಚ್ಚ,
ಎಂತಹ ನ್ಯಾಯ ತೀರ್ಮಾನ ಮಾಡಿದ್ದೀಯಾ? ನಿನಗೆ ಬುದ್ಧಿ ಇದೆಯಾ? ಹೃದಯ ಇದೆಯಾ? ನೋಡು, ಯಾವಾಗಲೂ ನ್ಯಾಯ ತೀರ್ಮಾನ ಮಾಡಬೇಕಾದ್ರೆ ಕತ್ತೆ ಇತ್ತು ಅಂದರೆ ಏನು ಎತ್ತಿ ಇತ್ತು ಕೊಟ್ಟಿಗೆ ಕಟ್ಟು ಅಂತ ಇರಬಾರ್ದು. ನೀನು ಹಂಗೆ ಮಾಡಿದ್ದೀಯಾ? ಇಲ್ಲ ಪ್ರಭು, ಅಗಸನಿಗಾಗಿದ್ದೆ ಅನ್ಯಾಯಕ್ಕೆ ನಾನು ನೋಡಿ ಮತ್ತೆ ಆ ಬ್ರಾಹ್ಮಣನಿಂದ ಹೆಂಡತಿಯಿಂದ ಆಗಿದ್ದು, ಅದಕ್ಕೆ ಅಗಸನಿಗೆ ಕತ್ತೆ ಬದಲು ಇವ್ನು ಕೆಲಸ ಮಾಡಲಿ ಅಂತ ಹೇಳಿದೆ. ಕತ್ತೆ ಕಾಲು ಮುರಿದಿದ್ದೆ ಅಲ್ವಾ ಅಂತ. ಎರಡನೇದು, ಆ ಹೆಂಡತಿ ನೋಡಿ ಗರ್ಭಿಣಿ ಮಾಡಿ ಅಂತ ಹೇಳಿದ್ದೀನಿ, ತಪ್ಪೇನು ಅಂತ ಹೇಳಿ ಮತ್ತೆ ಸಮರ್ಥಿಸ್ಕೊಳಕ್ಕೆ ಹೋದ. ರಾಜ ಕ್ಯಾಕರ್ ಹೋದ, ಥೂ ಎಂತ ಮಾತಾಡ್ತಾ ಇದ್ದೀಯ. ಮೊದಲನೇದು, ಆ ಬ್ರಾಹ್ಮಣ ಅವನು ದೇವತಾ ಪೂಜೆ ಪುನಸ್ಕಾರ ಮಾಡ್ಕೊಂಡಿರೋನು. ನೀನೇನು ಮಾಡ್ಬೋದಿತ್ತು? ಬ್ರಾಹ್ಮಣನ ಹೆಂಡತಿಯಿಂದ ಕತ್ತೆ ಕಾಲು ಮುರಿದು ಅಗಸನಿಗೆ ತೊಂದರೆ ಆಗಿದೆ ಅಂದರೆ ಇವನೇನು ಮಾಡ್ತಿದ್ದ? ಒಂದು ಹೊಸ ಕತ್ತೆ ಕೊಡಿಸ್ತಿದ್ದ. ಅದಕ್ಕಾಗಿ ಇವನು ಕೆಲಸಕಾರ ಬಿಟ್ಟು ಅಗಸನ ಮನೆಯಲ್ಲಿ ಕತ್ತೆ ಹೊಲಸು ಬಟ್ಟೆ ಹೊರೋ ಕೆಲಸ ಮಾಡಬಾರ್ದಿತ್ತು ಅಂತ ತೀರ್ಮಾನ ಕೊಟ್ಟಿದ್ದು ತಪ್ಪು. ಎರಡನೇದು, ನಿನಗೆ ಅಕ್ಕ ತಂಗಿಯರು ನಿನ್ನ ಹೆಂಡತಿ ಇಲ್ವಾ? ನೋಡು, ದಾಂಪತ್ಯ ಜೀವನ ಸಾಮಾಜಿಕ ಮೌಲ್ಯಗಳಿದೆ. ಗಂಡು ಹೆಣ್ಣು ಮದುವೆಯಾಗಿ ದಾಂಪತ್ಯ ಜೀವನ ಮಾಡ್ತಾರೆ, ಸಂತಾನವನ್ನು ಪಡ್ಕೊಳ್ತಾರೆ. ಅದಕ್ಕೆ ಗರ್ಭಪಾತ ಆದರೆ ಇನ್ನೊಬ್ಬ ಬಂದು ಅವಳನ್ನ ಗರ್ಭಿಣಿ ಮಾಡೋದು ಅಂದ್ರೆ ಏನು ಅನ್ಕೊಂಡಿದ್ಯಾ? ಇದೇ ತೀರ್ಪು ನಿನ್ನ ಹೆಂಡತಿಗೆ ನಿನ್ನ ಮಗಳಿಗೆ ನಿನ್ನ ತಾಯಿ ಕೊಡ್ತಾ ಇದ್ದೀಯಾ ಅಂತ ಹೇಳಿದ ಕೂಡಲೇ ಒಂದು ತಲೆ ತೆಗೆಸ್ಬಿಟ್ಟ. ನೋಡಿ, ಪರವನೀಚ, ನೀನು ಇಂತಹ ತೀರ್ಪು ಕೊಟ್ಟು ಎರಡು ಜೀವಗಳು ಮರ್ಯಾದೆ ಗಂಜಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಗೆ ಮಾಡಿದ್ಯಾ. ಈಗ ನಿನಗೆ ಗಲ್ ಶಿಕ್ಷೆ ಅಂತ ನ್ಯಾಯಾಧೀಶನಿಗೆ ಗಲ್ ಶಿಕ್ಷೆ ಕೊಟ್ಟುಬಿಟ್ಟ. ಅಗಸನಿಗೆ ಅರ್ಥ ಏನ? ಆ ಹೆಣ್ಮಗಳ ಜೊತೆಗೆ ಮರ್ಯಾದೆಯಿಂದ ಮಾತಾಡೋದು ಬಿಟ್ಟು ಅಗೌರವದಿಂದ ವರ್ತಿಸಿ ತುಂಬು ಗರ್ಭಿಣಿಗೆ ಹಲ್ಲೆ ಮಾಡಿ ಭ್ರೂಣ ಹತ್ಯೆ ಮಾಡಿದ್ಯಾ, ನೀನು ಕೊಲೆಗಾರ, ಅವನಿಗೂ ನೇಣು ಹಾಕಿಸ್ಬಿಟ್ಟ. ಜನಕ್ಕೆ ಹೇಳ್ದ, ನೋಡಿ, ನ್ಯಾಯಾಲಯದ ಬಗ್ಗೆ ನಂಬಿಕೆ ಇಟ್ಕೊಳ್ಳಿ, ಅಪರಾಧ ಮಾಡಬೇಡಿ, ಹೆಣ್ಣನ್ನು ಗೌರವಿಸಿ, ಯಾವತ್ತು ಮಕ್ಕಳನ್ನು ಪ್ರೀತಿಸಬೇಕು ಅಂತ ಹೇಳಿ ಬಿಗಿ ವ್ಯವಸ್ಥೆ ಮಾಡ್ದ. ಇಲ್ಲಿಂದ ಮುಂದೆ ರಾಜ್ಯದಲ್ಲಿ ನೆಮ್ಮದಿ ನೆಲೆಸಿ ನ್ಯಾಯಾಲಯಗಳು ಚೆನ್ನಾಗಿ ನ್ಯಾಯ ಕೊಡ್ಲಿಕ್ಕೆ ಶುರುವಾಯಿತು. ನೋಡಿ, ಇವತ್ತು 21ನೇ ಶತಮಾನದಲ್ಲಿ ಇದ್ದೀವಿ. ಇವತ್ತು ಸಹಿತ ನಮ್ಮ ನ್ಯಾಯಾಂಗ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ. ಸರ್ಕಾರ ತಪ್ಪು ಮಾಡಿದರೂ ಕಿವಿ ಹಿಂಡತ್ತೆ, ಜನ ತಪ್ಪು ಮಾಡಿದರೂ ಅವ್ರಿಗೆ ಶಿಕ್ಷೆ ಕೊಡೋದು. ಆದರೆ ಅಲ್ಲೊಬ್ರು ಇಲ್ಲೊಬ್ಬರು ನಮ್ಮ ರಾಜರ ಕಾಲದಲ್ಲಿ ನ್ಯಾಯ ಹುಚ್ಚುಚ್ಚಾಗಿ ಏನೇನೋ ಕೊಟ್ಟು ಬಿಡ್ತಾರೆ. ಅದರಿಂದ ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಅಪಹಾಸ್ಯ ಗುರಿಯಾಗತ್ತೆ. ಸರ್ಕಾರಿ ವ್ಯವಸ್ಥೆ, ದೇಶದ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗತ್ತೆ. ಹಾಗಾಗಬಾರ್ದಲ್ವಾ? ನಮಸ್ಕಾರ. ಸತ್ಯಮೇವ ಜಯತೆ.